ಯಾರನ್ನೋ ಅನ್ಕೊಳ್ಳೋದಕ್ಕೆ ನಂದು ಅಂತರೊಂದು ನಾರ್ಮಲ್ ರಿಲೇಶನ್ಶಿಪ್ ಅಲ್ಲ. ಅವಳು ನನ್ನ ಹೆಂಡತಿ. ಒಬ್ರನ್ನೊಬ್ರು ಜೀವಕ್ಕೆ ಜೀವ ಕೊಡೋಷ್ಟು ಪ್ರೀತಿಸಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ನನ್ನ ಹೆಂಡತಿ ಅವಳು. ಸರ್, ಮೇಡಮ್ಗೆ ಮದುವೆನೇ ಆಗಿಲ್ಲ. ಅವ್ರಿಗಂತ ಯಾವುದೇ ಫ್ಯಾಮಿಲಿನೂ ಇಲ್ಲ. ನಾವೇ ಅವ್ರ ಫ್ಯಾಮಿಲಿ ಆಗಿದ್ದೀವಿ. ಅಂಥದ್ರಲ್ಲಿ ನೀವು ಮೇಡಮ್ಗೆ ಮದುವೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನಿದು ನಂಬಲ್ಲ ಸರ್. ನೀವು ಹೇಳೋ ಪ್ರಕಾರ ಅವಳಿಗೆ ಮದುವೆನೇ ಆಗದೆ, ಅವಳಿಗೊಂದು ಫ್ಯಾಮಿಲಿನೇ ಇಲ್ಲದೆ ಈ ಫೋಟೋ ಇಲ್ಲಿ ಹೇಗೆ ಬರುತ್ತೆ? ಸರ್, ನಮ್ಮ ಮೇಡಮ್ ಫೋಟೋ ನಿಮ್ಮನೇಲಿ ಹೇಗೆ? ಇದು ಆ್ಯಕ್ಚುಲಿ ಅವಳ ಮನೆನೇ. ನಾನು ಅವಳ ಗಂಡ. ಅವಳಿಗೆ ಅಂತ ಜೀವ ಕೊಡೋಕ್ಕೆ ರೆಡಿಯಾಗಿರೋ ಫ್ಯಾಮಿಲಿ ಮನೇಲಿದೆ. ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಹೋದ್ಲು, ಹೇಗೆ ಹೋದ್ಲು, ಎಲ್ಲಿ ಹೋದ್ಲು, ಏನಾಯ್ತು ಏನೂ ಗೊತ್ತಿರಲಿಲ್ಲ. ಕೊನೆಗೆ ಅವಳಿಲ್ಲ ಅನ್ನೋ ವಿಷಯನ ಒಪ್ಕೊಳ್ಳೋ ಸಮಯಕ್ಕೆ ಮತ್ತೆ ನನ್ನ ಎದುರಿಗೆ ಬಂದು ನಿಂತಳು. ಒಂದು ಕಾಲದಲ್ಲಿ ಬೆಟ್ಟದಷ್ಟು ಪ್ರೀತಿ ತೋರಿಸ್ತಿದ್ದ ಅಂತರ ಇವತ್ತು ನನ್ನ ಎದುರಿಗೆ ನಿಂತ್ಕೊಂಡು ನೀವು ಯಾರು ಅಂತ ಕೇಳಿದಾಗ ಆಗೋ ನೋವಿದೆಯಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ. ಸಾರಿ ಸರ್. ಡಾಕ್ಟ್ರೇನೋ ಮೆಮೊರಿ ಲಾಸ್ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ಆದರೆ ಅವಳು ನೆನಪಲ್ಲೇ ಇದ್ದ ಈ ಮನೆಗೆ ಅವಳೇ ಬಂದರು. ಈ ಮನೆ ಅವಳಿಗೆ ನೆನಪಿಲ್ಲ ಅನ್ನೋ ನೋವಿದೆಯಲ್ಲ, ಅದು ತುಂಬ ಕಾಡುತ್ತೆ. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ದಟ್ಸ್ ಓಕೆ. ಅಂತರನ ಮುಂದೆ ಅಪರಿಚಿತನಾಗಿ ನಿಲ್ಲೋ ನೋವು ಮುಂದೆ ಇದು ಯಾವುದು ನಂಗೆ ನೋವು ಅನ್ಸಲ್ಲ ರೂಪ ಅವರೇ. ಹೇಳಿ ಸರ್, ನಾನೇನು ಮಾಡಬೇಕು ಹೇಳಿ. ಅಂತರ ಇನ್ನು ಮುಂದೆ ಈ ಮನೇಲೇ ಇರ್ತಾಳೆ. ಆದರೆ ಅಂತರಂಗೆ ನೆನಪಿರೋದು ನೀವು ಮಾತ್ರ. ಸೊ ಅವಳು ಸರಿ ಹೋಗೋವರೆಗೂ ನೀವು ಈ ಮನೇಲೇ ಇರಬೇಕು. ಖಂಡಿತ ಇರ್ತೀನಿ ಸರ್. ನೀವು ಮೇಡಮ್ನ ಎಷ್ಟೊಂದು ಪ್ರೀತಿಸ್ತೀರಾ. ನಿಮ್ಮ ಪ್ರೀತಿ ಸೋಲ್ಬಾರ್ದು ಸರ್. ನಾನು ಇರ್ತೀನಿ. ಥ್ಯಾಂಕ್ ಯು ರೂಪ ಅವರೇ. ಆ್ಯಂಡ್ ಇನ್ನೊಂದು ವಿಷಯ, ಮದುವೆ ಮನೇಲಿ ನಡೆದಿರೋದು ಯಾವುದು ಅಂತರಂಗೆ ನೆನಪಿಲ್ಲ. ಆ್ಯಂಡ್ ಅದು ನೆನಪಾಗದೇ ಇರೋದೇ ಒಳ್ಳೆಯದು. ಓಕೆ ಸರ್. ಮೇಡಮ್ ನನಗೆ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅವ್ರಿಗೂ ಒಳ್ಳೇದಾಗ್ತಿದೆ ಅಂದರೆ ನಾನು ನೀವು ಏನು ಹೇಳಿದ್ರು ಮಾಡೋಕ್ಕೆ ರೆಡಿ ಸರ್. ಗುಡ್. ಅಂತರ ನಿಮ್ಮನ್ನು ನೋಡಬೇಕು ಅಂತ ತುಂಬ ಕಾಯ್ತಾ ಇದ್ದಾಳೆ. ಬನ್ನಿ. ರೂಪನ್ನ ಬಿಟ್ಟು ಈ ರೂಮ್ ಒಳಗೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಇರಲ್ಲ. ನಾನು ಈಗಲೇ ವಾರ್ನ್ ಮಾಡ್ತಾ ಇದ್ದೀನಿ. ಮೇಡಮ್, ರೂಪಾ, ರೂಪಾ, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವರೆಲ್ಲ ಸೇರಿ ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಯಾರ್ದು ಸೊಸೆ ಅಂತಾರೆ, ಯಾರ್ದು ಹೆಂಡತಿ ಅಂತಾರೆ, ಇದು ನನ್ನ ಮನೆ ಅಂತಾರೆ, ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾರೆ. ನನಗಂದು ಒಂದು ಅರ್ಥ ಆಗ್ತಿಲ್ಲ ರೂಪಾ. ನನಗೆಲ್ಲ ಮರ್ತೋಗಿದ್ಯಂತೆ, ನನಗೇನು ನೆನಪೇ ಆಗ್ತಿಲ್ವಂತೆ. ನನಗಂತೂ ತಲೆ ಕೆಟ್ಟೋಗಿದೆ.
ನಿಜವಾಗ್ಲೂ ನನ್ಗೆ ಆಗ್ತಿಲ್ಲ ರೂಪ. ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಕೂತ್ಕೊಳ್ಳಿ, ನೀವು ಬನ್ನಿ ಕೂತ್ಕೊಳ್ಳಿ. ನೀರು ಕುಡಿತೀರಾ? ಬೇಡ ರೂಪ, ನಾನು ನಿನ್ಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ನೋಡು, ನೀನು ನನ್ನನ್ನು ಇಷ್ಟು ವರ್ಷದಿಂದ ನೋಡ್ತಿದ್ಯಾ. ನಾನು ಯಾವತ್ತಾದರೂ ನನಗೆ ಮದುವೆ ಆಗಿದೆ, ನನಗೆ ಫ್ಯಾಮಿಲಿ ಇದೆ ಅಂತ ಹೇಳಿದ್ದೀನ? ಇನ್ಫ್ಯಾಕ್ಟ್ ನನಗೂ ಒಂದು ಮನೆ ಇದೆ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ತಿರೋದು. ಇವರೆಲ್ಲ ನೋಡಿದ್ರೆ ಬಾಯಿಗೆ ಬಂದಾಗ ಏನೇನೋ ಹೇಳ್ತಿದ್ದಾರೆ. ನನಗೆ ಈ ಮನೆ ಸೇಫ್ ಅಲ್ಲ ಅನಿಸ್ತಿದೆ ರೂಪ. ಮೊದಲು ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ಮೇಡಮ್ ಅದನ್ನೆಲ್ಲ ಬಿಡಿ. ಈಗ ನಾನು ಬಂದಿದ್ದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನೀವು ಸಮಾಧಾನ ಮಾಡ್ಕೊಳ್ಳಿ, ಓಕೆನಾ? ನಿಮ್ಮ ಮುಖಗಳು ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇವ್ರೊಬ್ಬರನ್ನ ಬಿಟ್ಟು ನೀವೆಲ್ಲ ಇಲ್ಲಿಂದ ಹೊರಟೋಗಿ, ಪ್ಲೀಸ್ ಹೊರಟೋಗಿ. ನನಗೆ ಈ ಮನೆ ಸೇಫ್ ಅಲ್ಲ ಅನಿಸ್ತಿದೆ ರೂಪ. ಮೊದಲು ಇಲ್ಲಿಂದ ಹೊರಟೋಗೋಣ ಪ್ಲೀಸ್. ರಾಮ್, ಹೇಳಮ್ಮ. ನಿನ್ನ ಹತ್ರ ಮಾತಾಡ್ಬೋದಪ್ಪ? ಯಾಕಮ್ಮ ಹೀಗೆ ಕೇಳ್ತಾ ಇದೆಯಾ? ನಿನಗೆ 108 ಯೋಚನೆಗಳಿರುತ್ತೆ. ಅದರಲ್ಲಿ ಈ ಮುದುಕಿ ಮಾತು ಕೇಳಿಸ್ಕೊಳ್ಳೋಷ್ಟು ವ್ಯವಧಾನ ನಿನಗಿರುತ್ತೋ ಇಲ್ವೋ ಅಂತ ಹಾಕಿ ಕೇಳಿದೆಪ್ಪ. ಅಮ್ಮ ಪ್ಲೀಸ್, ನಿನಗಲ್ದೆ ನಾನು ಬೇರೆ ಯಾರಿಗೆ ಟೈಮ್ ಕೊಡಲಿ ಹೇಳು. ಈ ಮನೆ ಎಷ್ಟೆಲ್ಲ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಹೇಗೆಲ್ಲ ಆಗೋಯ್ತು ಇದನ್ನು ನಾನು ಅಂದ್ಕೊಂಡಿರಲಿಲ್ಲ. ನಾನೊಬ್ಬಳೇ ಯಾಕೆ, ಯಾರೂ ಅಂದ್ಕೊಂಡಿರಲಿಲ್ಲ. ಬಿಡು, ನೀನು ಖುಷಿಯಾಗಿದೆಯೇನೋ? ಮಂತ್ರ ವಾಪಸ್ ಬಂದು ಅನ್ನೋ ಖುಷಿನ ಅನುಭವಿಸೋಕೆ ಮುಂಚೆ ನನ್ನನ್ನೇ ನೀನು ಯಾರು ಅಂತ ಕೇಳಿದ್ದು. ಖುಷಿನ ಅನುಭವಿಸ್ಬೇಕಾ ಅಥವಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಮ್ಮ. ಇಲ್ಲಿರೋರಲ್ಲಿ ನಾನು ಅಂತರನ್ನ ಎಷ್ಟು ಪ್ರೀತಿಸ್ತಾ ಇದ್ದೆ ಅಂತ ಗೊತ್ತಿರೋದು ನೀನೊಬ್ಳಿಗೆ. ನಾನು ಎಷ್ಟು ಹಚ್ಕೊಂಡಿದ್ದೆ ಅವಳನ್ನ. ಹಳೇದೆಲ್ಲ ನೆನಪಾಗಿ ನನ್ನ ಹತ್ರ ಬರ್ತಾಳಲ್ವಮ್ಮ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ